ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ಗೆ ಪ್ರಶ್ನೆ ಕೇಳಿದ್ದು, ಇದಕ್ಕೆ ಆರ್ಎಸ್ಎಸ್ ಮೋಹನ್ ಭಾಗವತ್ ಅವರು ಅಸತ್ಯ ಉತ್ತರ ನೀಡಿರುವುದನ್ನು ಖಂಡಿಸಿ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ನಾವಿದ್ದೇವೆ ಎಂದು ಇದೇ ಜೂನ್ 28ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣದ ಅರ್ಜುನ್ ಭದ್ರೆ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ ಪ್ರಶ್ನೆಗೆ ಮೋಹನ್ ಭಾಗವತ್ ಅವರು ಸರಿಯಾದ ಉತ್ತರ ನೀಡಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಡೆ ಜನತಂತ್ರ ರಾಜಕಾರಣ, ಅದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ನಾವಿದ್ದೇವೆ ಎಂದು ತಿಳಿಸಲು ನಗರದ ಜಗತ್ವೃತ್ತದಲ್ಲಿ ಪ್ರತಿಭಟನೆಯನ್ನು ಜೂನ್ 28ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸ್ವತ್ತು ಸರ್ಕಾರಕ್ಕೆ ಲೆಕ್ಕ ಕೊಡಬೇಕಂತಕ್ಕಂಥದ್ದು 1923ರಲ್ಲಿ ಆಗಿನ ಮುಖ್ಯಮಂತ್ರಿ ಬನಗಲ್ಲರವರು ಕಾಯ್ದೆ ಜಾರಿಗೆ ತರ್ತಾರೆ. ಇವೆಲ್ಲ ಏನಪ್ಪ ಅಂತಂದರೆ ನೋಂದಣಿ ಆಗಿರ್ತಕ್ಕಂಥದ್ದು. ಈ ವಿಷಯದಲ್ಲಿ ಏನಪ್ಪ ಅಂತಂದರೆ ಇವತ್ತು ಸತಿಗಮನ ಪದ್ಧತಿ ಮೂಢಾಚರಣೆ ಆಗಿರ್ಬೋದು, ಇದು 1923ರಲ್ಲಿ ಜಾರಿಯಾಗಿರ್ತಕ್ಕಂಥ ಮುಜರಾಯಿ ಇಲಾಖೆ ಆಗಿರ್ಬೋದು. ಇದನ್ನೇನಪ್ಪ ಅಂತಂದರೆ ಈ RSSನವರು ಅಜೆಂಡಾ ಆಗಿರ್ತಕ್ಕಂಥ ವರ್ಣ ವ್ಯವಸ್ಥೆಗೆ ಧಕ್ಕೆ ಬರ್ತದಂತಕ್ಕಂಥದ್ದು. ಈ ವಿಷಯದಲ್ಲಿ ಶಂಕರಾಚಾರ್ಯರು ಅವರಿಗೇನಪ್ಪ ಅಂತಂದರೆ ವರ್ಣ ವ್ಯವಸ್ಥೆ ಇದು ಕಾನೂನುಬದ್ಧವಾಗಿರಬೇಕು, ಇದು ಸಂವಿಧಾನದಲ್ಲಿ ಅಡಕಾಗಬೇಕು ಅಂತಕ್ಕಂಥ ವಿಷಯದಲ್ಲಿ ಅವರು ಬ್ರಿಟಿಷ ಸಂಸತ್ ಸದಸ್ಯರ ಒಂದು ನಿಯೋಗ ಬಂದಾಗ ಅವರಿಗೂ ಕೂಡ ಏನಪ್ಪ ಅಂತಂದರೆ ಕಂಚಿ ಮಠದ ಹಿರಿಯ ಶಂಕರಾಚಾರ್ಯರು ಕೂಡ ಒಂದು ಮನವಿ ಪತ್ರ ಕೂಡ ಸಲ್ಲಿಸ್ತಾರೆ. ಅದನ್ನು ಹೇಳ್ತಕ್ಕಂಥ ತಾತ್ಪರ್ಯ ಏನಂತಂದರೆ, ನೀವು ನೋಂದಣಿ ಆಗಲಿಕ್ಕೆ ನೋಂದಣಿ ಮಾಡಲಾರ್ದೆ ಹಲವು ವಿಷಯಗಳೇನಪ್ಪ ಅಂದರೆ ಮಾತಾಡ್ತಕ್ಕಂಥದ್ದು, ವಿರೋಧ ಮಾಡ್ತಕ್ಕಂಥದ್ದು, ಇವೆಲ್ಲ ಯಾಕೆ ಮಾಡಿದಿರಿ ನೀವು? ಬ್ರಿಟಿಷ್ ರಾಣಿಗೆ ಏನಪ್ಪ ಅಂದರೆ ಮನವಿ ಕೊಡ್ತಕ್ಕಂಥದ್ದು ಮತ್ತು ಬ್ರಿಟಿಷ್ ಸಂಸತ್ ಸದಸ್ಯರಿಗೆ ಮನವಿ ಕೊಡ್ತಕ್ಕಂಥದ್ದು, ಇವೆಲ್ಲನೂ ನೋಡಿದಾಗ ಇವತ್ತು ಕಾನೂನಿನ ಪ್ರಕಾರ ಯಾವುದೇ ಒಂದು ಸಂಘ ಸಂಸ್ಥೆ ಏನಂತಂದರೆ ನೋಂದಣಿ ಆಗಲೇಬೇಕಂತಕ್ಕಂಥದ್ದು. ಈ ವಿಷಯದಲ್ಲಿ ಈಗ ಪ್ರಿಯಾಂಕಾ ಖರ್ಗೆ ಅವರು ಮಾಡಿರ್ತಕ್ಕಂಥ ಪ್ರಶ್ನೆಗಳು ಇವತ್ತೇನಂತಂದರೆ ಈ ರಾಷ್ಟ್ರದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಆರ್ಗನೈಸೇಷನ್, ಈ ಆರ್ಗನೈಸೇಷನ್ಗೆ ಏನಪ್ಪ ಅಂತಂದರೆ ಪ್ರತಿ ಸಲ ಗುರುದಕ್ಷಿಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಕೋಟ್ಯಾನುಗಟ್ಟಲೆ ಹಣ ಬರ್ತದೆ, ದೇಶ ವಿದೇಶಗಳಿಂದ ಕೋಟ್ಯಾನುಗಟ್ಟಲೆ ಹಣ ಬರ್ತದೆ. ಆ ಹಣ ಅಂತಂದರೆ ಯಾರ ಖಾತೆಗೆ ಜಮಾ ಆಗ್ತವೆ ಹಣಗಳು, ಆ ಹಣ ಯಾವುದಕ್ಕೋಸ್ಕರ ಖರ್ಚು ಮಾಡ್ತದೆ? ಈ ಹಣಕ್ಕೇನಪ್ಪ ಅಂದರೆ ಕೋಟ್ಯಾನುಗಟ್ಟಲೆ ಹಣಕ್ಕೇನಪ್ಪ ಅಂದರೆ ಇದಕ್ಕೇನಂತಂದರೆ ಎಡಿಟ್ ಆಗ್ತದೇನೋ? ಇವೆಲ್ಲನೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಜನರಿಗೆ ಏನಪ್ಪ ಅಂದರೆ RSS ಅಂತಕ್ಕಂಥ ಸಂಘ ಸಂಸ್ಥೆ ಏನಪ್ಪ ಅಂದ್ರೆ ಇದು ಸಂಸ್ಥೆ ಜನರಿಗೆ ತಿಳಿಸ್ಬೇಕಲ್ಲ. ಇಂಥ ದೊಡ್ಡ ಒಂದು ಆರ್ಥಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆ, ಕೋಟ್ಯಾನುಗಟ್ಟಲೆ ಹಣ ಬರ್ತಕ್ಕಂಥ ಒಂದು ಸಂಸ್ಥೆ, ಅದು ನೀವು ಎದಕ್ಕೆ ಖರ್ಚು ಮಾಡ್ತೀರಿ, ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಿ, ಅದು ದೇಶದ ಜನರಿಗೆ ತಿಳಿಸ್ಕೊಡ್ಬೇಕಲ್ಲ. ಅದನ್ನೆಲ್ಲನೂ ಕೇಳಿದಾಗ ಏನಪ್ಪ ಅಂದರೆ ನೀವೇನಂತಂದರೆ ಬಾಯಿಗೆ ಬಂದಂಗೆ ಏನಪ್ಪ ಅಂದರೆ ವಿರೋಧ ಮಾಡ್ತಕ್ಕಂಥದ್ದು. ಇವತ್ತು ದೆಹಲಿಯ ಕೇಂದ್ರ ಸ್ಥಾನದಲ್ಲಿ ಇವತ್ತೇನಂತಂದರೆ ಗೋಳ್ವಾಳ್ಕರ್ ಹೆಸರಿನ ಮೇಲೆ ಏನಂತ ದೊಡ್ಡ ಒಂದು ಏನಪ್ಪ ಅಂತಂದರೆ RSS ಭವನ ಕಟ್ಟಿದ್ರಿ ನೀವು. ಅದು 50 ಲಕ್ಷ ಅಡಿಗಳಲ್ಲಿ ಸುಮಾರು 200 ಕೋಟಿ ಖರ್ಚು ಮಾಡಿ ದುಡ್ಡು ಎಲ್ಲಿಂದ ಬಂತು? ಇದೆಲ್ಲನೂ ಕೇಳಬೇಕಲ್ಲ. ಕೇಳಿದಾಗ ಏನಂತಂದರೆ ಇದಕ್ಕೆ ಸಂಬಂಧ ಇರಲಾರ್ತಕ್ಕಂಥವರು ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು. ಈ ವಿಷಯದಲ್ಲಿ ಏನು ಸಾಮಾಜಿಕ ಸಂವಿಧಾನ ಬದ್ಧತೆಗಾಗಿ ಇವತ್ತೊಂದು ದಲಿತರ ಹಕ್ಕುಗಳಿಗಾಗಿ ಇವತ್ತೇನು ಪ್ರಿಯಾಂಕಾ ಖರ್ಗೆ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದು. ಇವತ್ತು 1970ರ ದಶಕದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ RSS ಅಂತಕ್ಕಂಥ ಕೋಮುವಾದಿ ಸಂಘಟನೆ ವಿರುದ್ಧ ಚಳವಳಿ ಮಾಡೋಗೋಸ್ಕರ ಏನಪ್ಪ ಅಂದರೆ DSS ಇಲ್ಲಿ ಹುಟ್ಟಿರ್ತಕ್ಕಂಥದ್ದು. ಆದರೆ ಸುಮಾರು 50 ವರ್ಷಗಳ ಕಾಲ
RSS ವಿರುದ್ಧ ನಿರಂತರವಾಗಿ ಚಳವಳಿ ರೂಪಿಸ್ತಕ್ಕಂಥದ್ದು, ದಲಿತ ಸಂಘರ್ಷ ಸಮಿತಿ ಚಳವಳಿ ರೂಪಿಸಿರ್ತಕ್ಕಂಥದ್ದು. ಆದರೆ ಇವತ್ತೇನಂತಂದರೆ ಅದು ಏನಪ್ಪ ಅಂದರೆ ಈ ಚಳವಳಿಯ ಒಂದು ರಿಸಲ್ಟ್ ಏನಪ್ಪ ಅಂದರೆ ಈಗ ಆಗಬೇಕಾಗಿದೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತಕ್ಕಂಥದ್ದು, ಇವತ್ತು ಏನು ಪ್ರಗತಿಪರ ವಿಚಾರವಂತರು ಕೇಳ್ತಕ್ಕಂಥದ್ದು, ಅದು ರಾಜತಾಂತ್ರಿಕ ವಿಷಯವಾದರೆ ಅದನ್ನು ವಿರೋಧ ಮಾಡ್ತಕ್ಕಂಥ RSS ಮತ್ತು BJPದು ಕುತಂತ್ರ ರಾಜಕಾರಣ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಾಗ ಇವತ್ತೇನು ಮೋಹನ್ ಭಾಗವತ್ ಅವರ ಏನು ಅಸಂಬದ್ಧ ಪ್ರಶ್ನೆಗೆ ಮತ್ತು ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇವತ್ತು RSS ಅನ್ನೋದು ನೋಂದಣಿ ಮಾಡಬೇಕು. ಆಯಾ ರಾಜ್ಯ ಸರ್ಕಾರಗಳು ಏನಪ್ಪ ಅಂದರೆ ಅದಕ್ಕೆ ನಿರ್ಬಂಧ ಹೇರಬೇಕು ನೋಂದಣಿ ಮಾಡಲಿಕ್ಕೆ. ಮತ್ತು ಒಂದು ವೇಳೆ ನೋಂದಣಿ ಮಾಡದೆ ಹೋದರೆ ಅದಕ್ಕೇನಪ್ಪ ಅಂದರೆ ಕೇಂದ್ರ ಸರ್ಕಾರ ನಿಷೇಧ ಮಾಡಬೇಕು ಅಂತಕ್ಕಂಥ ಒತ್ತಾಯಿಸಿ ಇದೇ 28 ತಾರೀಕಿನಂದು, ಬರುವ 28 ತಾರೀಕಿನಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಒಂದು ಧರಣಿಯ ಸತ್ಯಾಗ್ರಹ ಮಾಡೋದ ಮುಖಾಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ಮತ್ತು ಈ ರಾಷ್ಟ್ರದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ದಲಿತ ಸಂಘರ್ಷ ಸಮಿತಿ